ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಮಾಡಲಾಯಿತು. ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್, ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಶಕ್ತಿ ಯುಕ್ತಿಗಳಿಗಿಂತ ಲೇಖನಿಯ ಬರವಣಿಗೆಯು ಖಡ್ಗಕ್ಕಿಂತ ಹರಿತವಾಗಿರುತ್ತದೆ. ತಾಳ್ಮೆಯಿಂದ ಯಾವುದೇ ಆತುರಕ್ಕೆ ಬೀಳದೆ ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸಿ ಬರಹಗಾರನು ಒಂದು ಪದವಾಕ್ಯ ಪ್ರಬಂಧ ಬರೆದಾಗ ಅವನ ಬಲ, ಬೆಂಬಲ, ಶಕ್ತಿ ಎಲ್ಲವೂ ಪತ್ರಕರ್ತನ ಲೇಖನಿಯಾಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಹಿರಿಯ ಪತ್ರಕರ್ತರು ಜಗಳೂರು ಲಕ್ಷ್ಮಣರಾವ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಮರಾಜು, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ, ತುಮುಲು ನಿರ್ದೇಶಕರಾದ ವಿ ಸಿದ್ದಗಂಗಯ್ಯ ಉಪಸ್ಥಿತರಿದ್ದರು. ವರದಿ ಭರತ್ ಕೆ. ಅದರಿಂದ ನಾವಿವತ್ತು ಈ ಸಂವಾದ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರೆ ಇಲ್ಲಿ ನಮ್ಮ ಮಾಸ್ಟರ್ ಒಬ್ರು ಎಲ್ಲ ನಮ್ಮ ಸ್ಟೂಡೆಂಟ್ ಕರ್ಕೊಂಡು ಬಂದಿದ್ದಾರೆ. ನೀವು ಅವ್ರಿಗೆ ಬರ್ಕೊಡಬೇಕು, ನೇತಾವರ್ಸ್ಕೊಡಿ. ನೀವು ಅವ್ರಿಗೆ ಬರ್ಕೊಡಬೇಕು, ಅವ್ರ ಮನಸ್ಸಿಗೆ ಇದೇ ಕೇಳಲ್ಲ, ಅವ್ರು ಸ್ವಂತ ಆಯ್ತು. ನೀವು ಬರ್ಕೊಡಬೇಕು, ಅವ್ರು ಕೂಡ ನೇರವಾಗಿ ಸಾಹಿತ್ಯಕ್ಕೆ ಕೇಳಬೇಕಾಯ್ತು. ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಅಂದ್ರೆ ನಮ್ಮ ತಾಲೂಕಲ್ಲಿ ಬಹಳಷ್ಟು ವಿದ್ಯಾವಂತರು ಬಹಳ ಚೆನ್ನಾಗಿದೆ. ಈ ಜಿಲ್ಲೆಯ ಕಲ್ಪದರ ನಾಡು ಅಂತ ಅಲ್ಲ, ವಿದ್ಯಾಭ್ಯಾಸಕ್ಕೆ ಬಹಳ ಯಶಸ್ವಿ ಇರತಕ್ಕಂಥದ್ದು ತುಮಕೂರು ಜಿಲ್ಲೆ. ವೈಯಕ್ತಿಕ ಸ್ವಂತ ಅಭಿಪ್ರಾಯಗಳು ಹಂಚಿಕೊಂಡಿದ್ರೆ ನನಗೆ ವೈಯಕ್ತಿಕ ಸಂತೋಷ ಆಗ್ತಾ ಇತ್ತು. ಎಲ್ಲ ಸ್ವಲ್ಪ ಬರ್ಕೊಂಡ್ರೆ ಹೆಣ್ಮಕ್ಳು ನಿಮ್ಮ ಸ್ವಂತ ಹೇಳ್ಬಿಟ್ಟಿದ್ರೆ ಮೆಚ್ಚುಗಳಲ್ಲಿ ಬರ್ಕೊಂಡು ಹೇಳೋದಮ್ಮ, ಯಾಕೆ ಕಲ್ತೀರ ನೋಡಿ. ಅದರಿಂದ ಇನ್ನಷ್ಟು ನೀವು ಸ್ವಂತ ಜ್ಞಾನವನ್ನು ನೀವು ಬೆಳೆಸ್ಕೊಡ್ರಿ. ಮಾಸ್ಟರ್ ಸರಿ ಗುರುಗಳಿರ್ಬೇಕು, ಗುರುಗಳನ್ನ ಇದು ಮಾಡ್ತಾ ಇಲ್ಲ. ಗುರುಗಳು 100% ಗುರುಗಳಿಲ್ಲ ನಾವು ಏನು ಕಲಿಯಕ್ಕೆ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಅದರಿಂದ ನಿಮ್ಮಂತ ಯುವ ಪೀಳಿಗೆಗಳು ಹೆಚ್ಚು ಎಲ್ಲ ರಂಗದಲ್ಲೂ ರಾಜಕೀಯ ಎಲ್ಲ ರಂಗದಲ್ಲಿ ಬಂದ್ರೆ ಎಲ್ಲ ರಂಗದಲ್ಲೂ ಬಂದ್ರೆ ಈ ದೇಶದ ಬೇರೆ ರೀತಿ ಇನ್ನೊಂದು ಮಟ್ಟಿಗೆ ತಗೊಳ್ಳೋಂತ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು. ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಅದು ಸಮಾಜದ ಶಿಕ್ಷೆ ಆಗಿತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ದೊಡ್ಡ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ ಅಂತ. ಅದು ಒಂದು ಸಮಾಜದ ಶಿಕ್ಷೆ ಆಗಿತ್ತು. ಅದು ಆ ಶಿಕ್ಷೆಯ ಪರಿಣಾಮ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಬೀಳ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಈ ಹಿನ್ನೆಲೆಯಲ್ಲಿ ಶ್ರೀಮಂತನಾದ್ರೆ ಆತನಿಗೆ ಗೌರವ, ಅಧಿಕಾರದಲ್ಲಿದ್ರೆ ಆತನಿಗೆ ಗೌರವ. ಅವರು ಯಾವ ರೀತಿ ಶ್ರೀಮಂತರಾದ್ರೂ, ಯಾವ ರೀತಿ ಅಧಿಕಾರಕ್ಕೆ ಬಂದ್ರು ಅನ್ನೋ ವಿಚಾರದಲ್ಲಿ ಯಾವುದೇ ಗೊಡವೆ ಇಲ್ಲ. ಇದು ಇವತ್ತಿನ ಸಮಾಜ. ಈ ಸಮಾಜದ ಭಾವನೆಯನ್ನು ಬದಲಾಯಿಸಿ ಮುಂದೆ ಒಂದು ಉತ್ತಮ ಸಮಾಜವನ್ನು ಕಟ್ಟುವ ಪ್ರಯತ್ನ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ವಿದ್ಯಾರ್ಥಿನಿಯರೇ, ನಾನು ನನ್ನ 2006ರಲ್ಲಿ ಲೋಕಾಯುಕ್ತನಾಗಿ ಬಂದೆ. 2011ರವರೆಗೆ ಲೋಕಾಯುಕ್ತನಾಗಿದ್ದೇನೆ. ಆ 5 ವರ್ಷದ ಅವಧಿಯಲ್ಲಿ ಮತ್ತೆ ತದನಂತರದ ನನ್ನ ಜೀವನದಲ್ಲಿ ನಾನು 1865 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಯಾಕಂದರೆ ನಿಮ್ಮ ಮೇಲೆ ನನಗೆ ಧೈರ್ಯವಿದೆ. ಈ ಸಮಾಜವನ್ನು ಬದಲಾಯಿಸಬಹುದಾದ್ರೆ ನಿಮ್ಮಿಂದ ಸಾಧ್ಯವಿದೆ ಹೊರತು ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ಇವತ್ತು ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು. ಹೌದು, ಶ್ರೀಮಂತನಾದ್ರೆ ದೊಡ್ಡ ಹುದ್ದೆ ಖರೀದಿ ಮಾಡಬಹುದು, ದೊಡ್ಡ ಹುದ್ದೆಗೆ ಹೋದ್ರೆ ಶ್ರೀಮಂತನಾಗಬಹುದು. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಆ ರೀತಿಯಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಡಿ, ಆ ರೀತಿಯಲ್ಲಿ ಶ್ರೀಮಂತನಾಗುವ ಪ್ರಯತ್ನ ಮಾಡಬೇಡಿ. ಅಂತ ಶ್ರೀಮಂತಿಕೆಯಿಂದ ನಿಮಗೆ ನಿದ್ದೆ ಬರಲ್ಲ, ಖಂಡಿತ ನಾನು ಹೇಳ್ತೇನೆ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಇತ್ತೀಚೆಗೆ ಟೆಲಿವಿಷನ್ನಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ. ಒಬ್ಬರು ಹಿರಿಯ ರಾಜಕಾರಣಿ ಮನೆ ಇನ್ಕಮ್ ಟ್ಯಾಕ್ಸ್ನವ್ರು ದಾಳಿ ಮಾಡ್ತಾರೆ. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿದ್ದನ್ನ ಕಬಾಟಲ್ಲಿ ತೋರಿಸ್ತಾರೆ. ಆತನಿಗೆ ಯಾವ ರೀತಿ ನಿದ್ದೆ ಬರ್ತದೆ? ರಾತ್ರಿ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡಬಹುದು,
ಅಥವಾ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡ್ಬೋದು, ದರೋಡೆಕೋರರು ಬರ್ಬೋದು, ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ದರೆ ಮಕ್ಕಳು ಏನಾಗ್ಬೋದು ಅನ್ನೋ ಯೋಚನೆ ಇದ್ದೇ ಇರ್ತದೆ. ಅದರಿಂದ ನಿದ್ದೆ ಬರಲ್ಲ. ಅಕ್ರಮವಾಗಿ ಪಡೆದ ಸಂಪತ್ತನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ. ಬ್ಯಾಂಕಲ್ಲಿ ಇಟ್ಟರೆ ಮರು ದಿವಸವೇ ನಿಮ್ಮ ಮನೆ ದಾಳಿ ಮಾಡ್ತಾರೆ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ನೋಟಿಸ್ ಹೋಗ್ತದೆ. ಆದ್ರಿಂದ